ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ಮಹತ್ವದ ಸುದ್ದಿ ಇದು. ಧರ್ಮಸ್ಥಳ ಫೈಲ್ಸ್ ಇನ್ನೂ ಯಾಕೆ ತನಿಖೆ ಆರಂಭ ಆಗಿಲ್ಲ? ಧರ್ಮಸ್ಥಳ ಫೈಲ್ಸ್ ಇನ್ನೂ ಯಾಕೆ ತನಿಖೆ ಆರಂಭ ಆಗಿಲ್ಲ? ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಪ್ರಶ್ನೆ ಇದು. ಜುಲೈ 4ರಂದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಬಳಿಕ ದೂರುದಾರರೇ ನ್ಯಾಯಾಧೀಶರ ಎದುರು ಹೇಳಿಕೆ ಕೊಟ್ಟಿದ್ದಾರೆ. ಹೆಣ ಹೂತಿರುವ ಜಾಗಕ್ಕೆ ಬರೋದಕ್ಕೆ ಸಿದ್ಧ ಎಂದು ದೂರುದಾರರೇ ಹೇಳಿರುವಾಗ ದೂರುದಾರರು ಅವರ ಪರ ವಕೀಲರು ಆ ಸ್ಥಳಗಳಿಗೆ ಬರಲು ಸಿದ್ಧರಿದ್ದರು. ಆದರೆ ಪೊಲೀಸರು ವಿಧಿವಿಜ್ಞಾನ ತಂಡದವರು ಯಾಕೆ ಬರಲಿಲ್ಲ? ಎಫ್ಐಆರ್ ದಾಖಲಾಗಿ 3 ವಾರವಾದರೂ ಕೂಡ ತನಿಖೆ ಪ್ರಾರಂಭ ಆಗಿಲ್ಲ. ಫ್ರೀಡಂ ಟಿವಿ ಸಂದರ್ಶನದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಪ್ರಶ್ನೆ ಅತಿ ಮಹತ್ವ ಎನಿಸುತ್ತದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ ಒಂದೊಂದು ಸೂಕ್ಷ್ಮ ಪ್ರಶ್ನೆಗಳು ನಿಜಕ್ಕೂ ಕೂಡ ಈ ಧರ್ಮಸ್ಥಳ ಫೈಲ್ಸ್ ಪ್ರಕರಣವನ್ನ ಮತ್ತೊಂದೆಡೆಗೆ ಕೊಂಡೊಯ್ತಾ ಇದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಪ್ರಶ್ನೆ: ಎಫ್ಐಆರ್ ದಾಖಲಾಗಿದೆ, ತನಿಖೆ ಪ್ರಾರಂಭ ಆಗಿಲ್ಲ, ದೂರುದಾರ ಸಿದ್ಧರಿದ್ದಾರೆ, ಆದರೆ ಪೊಲೀಸರು ಸ್ಥಳಕ್ಕೆ ಬರ್ತಾ ಇಲ್ಲ. ವಕೀಲರು, ದೂರುದಾರರು, ಅಲ್ಲಿನ ಅದಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿಯುತ ಜನ ನಾವು ತೋರಿಸ್ತೀವಿ, ನನ್ನನ್ನು ಕರ್ಕೊಂಡೋಗಿ ಅಂತ ಹೇಳಿ ಸ್ವತಃ ದೂರುದಾರ ಹೇಳಿಕೆಯನ್ನ ಕೊಟ್ಟಿದ್ರೂ ಕೂಡ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗ್ತಾ ಇಲ್ಲ. ತನಿಖೆ ವಿಳಂಬ ಆದ್ರೆ ಸಾಕ್ಷಿ ನಾಶ ಆಗೋದಿಲ್ವಾ? ತನಿಖೆಯನ್ನ ಯಾಕೆ ನೀವು ವಿಳಂಬ ಮಾಡ್ತಾ ಇದ್ದೀರಿ? ಎಫ್ಐಆರ್ ದಾಖಲಾಗಿ 3 ವಾರ ಕಳೆಯಿತು, ತನಿಖೆ ಪ್ರಾರಂಭ ಆಗಿಲ್ಲ ಕಾನೂನಿನ ಅಡಿಯಲ್ಲಿ. ಸೊ ಆ ಒಂದು ಸಂದರ್ಶನ 1998ರಿಂದ 2004ರವರೆಗೆ ಧರ್ಮಸ್ಥಳದಲ್ಲಿದ್ದಂಥ ಒಬ್ಬ ವ್ಯಕ್ತಿ. ನಾನು ಕೆಲಸ ಮಾಡ್ತಾ ಇದ್ದೆ, ನನ್ನ ಕೈಯಲ್ಲಿ ಇಂತಹ ಕೃತ್ಯಗಳನ್ನು ಮಾಡಿಸ್ತಾ ಇದ್ರು, ಶವಗಳನ್ನು ಉಳಿಸ್ತಾ ಇದ್ರು. ಆ ಡೆಡ್ ಬಾಡಿಗಳ ಚಿತ್ರಣವನ್ನು ಕೂಡ ಕೊಟ್ಟಿದ್ದಾನೆ. ಅತ್ಯಾಚಾರದ ಗುರುತುಗಳಿದ್ವು ಅವುಗಳ ಮೇಲೆ. ನಾನೇ ಡೀಸೆಲ್ ಆಗಿ ಸುಡುವಂತೆ ನನ್ನ ಮೇಲೆ ಒತ್ತಡವನ್ನು ಹೇರಲಾಗಿದೆ ಅಂತೇಳಿ. ಸೊ ಈಗ ಆತ ದೂರನ್ನು ಕೊಟ್ಟಿದ್ದಾನೆ. ದೊಡ್ಡ ಮಟ್ಟದ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ, ಇಡೀ ದೇಶದಲ್ಲೇ ಕ್ರಿಯೇಟ್ ಆಗಿದೆ. ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಈಗ ಕವರ್ ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನ್ನ ಪ್ರೋಸೆಸ್ಗೆ ಸಂಬಂಧಪಟ್ಟಾಗಿ ನೀವು ಮೊನ್ನೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ತುಂಬ ಡಿಲೇ ಆಗ್ತದೆ ಅಂತ. ಹೌದು, ಸಾಕ್ಷಿ ಫಿರ್ಯಾದುದಾರ ಮಾಜಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಒಬ್ಬ ವ್ಯಕ್ತಿ ಮುಂದೆ ಬಂದು ಈ ರೀತಿ ಸಾಮೂಹಿಕ ರೇಪ್ ಮತ್ತು ಮರ್ಡರ್ಸು ನಡೆದಿದೆ, ಆ ಹೆಣ್ಣುಗಳನ್ನೆಲ್ಲ ಕೂಡ ನಾನು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಕೂತಿದ್ದೀನಿ, ಅದನ್ನು ಸಾರ್ವಜನಿಕ ದೃಷ್ಟಿಗೆ ತೆಗೆದಿದ್ದಾರೆ. ಆ ಕಂಪ್ಲೇಂಟನ್ನು ಜೂರಿಸ್ಡಿಕ್ಷನಲ್ ಪೊಲೀಸ್ ಠಾಣೆಯವರು ದಾಖಲು ಮಾಡಿಕೊಂಡು ವರ್ತಮಾನದ ವರದಿಯನ್ನು 25 ಅಂತೇಳಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆ ಪ್ರಥಮ ವರದಿ ಪ್ರಕಾರ ಆ ಸಾಕ್ಷಿ ಫಿರ್ಯಾದಾರನ ಬೆಳ್ತಂಗಡಿ ಜೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಕಲಂ 164 ಮತ್ತು ಇವಾಗ ಬದಲಾವಣೆ ಆಗಿರ್ತಕ್ಕಂತಹ BNSS 183ರ ಕಲಂ ಅಡಿಯಲ್ಲಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಕಾನೂನಿನ ಪ್ರಕಾರ, ತೀರ್ಪುಗಳ ಪ್ರಕಾರ ಅಂತಹ ಸ್ಟೇಟ್ಮೆಂಟು ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಅಪರಾಧಗಳಿಗೆ ಸಾಕ್ಷಿಯಾಗಿರ್ತದೆ. 3 ವಾರ ಆದರೂ ಕೂಡ ಬಹಳ ಮಂದಗತಿಯಲ್ಲಿ ತನಿಖೆ ನಡೀತಾ ಇರೋದ್ರಿಂದ ಸಾರ್ವಜನಿಕರ ಪರವಾಗಿ ಮತ್ತು ಶಾಸನಬದ್ಧ ಆಳ್ವಿಕೆ ಅದನ್ನು ಸಮರ್ಥಿಸ್ಕೊಳ್ತಕ್ಕಂತಹ ಪಬ್ಲಿಕ್ ಸ್ಪಿರಿಟೆಡ್ ಲಾಯರ್ಸು ಮತ್ತು ಸೋಷಿಯಲ್ ಆ್ಯಕ್ಟಿವಿಸ್ಟ್ಸ್ ಎಲ್ಲ ಒಂದು ಮನವಿ ಪತ್ರವನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ. ಅದು ಕಳೆದ ಬುಧವಾರ ಮುಖ್ಯಮಂತ್ರಿಗಳು ಅವರಿಗೆ ಆಶ್ವಾಸನೆ ನೀಡಿದರು. ಇದನ್ನು ಪೊಲೀಸ್ ಅಧಿಕಾರಿಗಳು SIT
ತನಿಖೆ ಮಾಡ್ತಕ್ಕಂಥದ್ದಕ್ಕೆ ರಚನೆ ಮಾಡಬೇಕೇ ಬೇಡವೆ ಅಂತಕ್ಕಂಥ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ತೀನಿ. ಸಕಾರಾತ್ಮಕವಾಗಿ ಅವರಿಗೆ ಅವರು ಹೇಳಿದ್ದಾರೆ ಅಂತ ಹೇಳಿ ಆ ವಕೀಲರು ಹೇಳಿದ್ದಾರೆ. ಈ ವಿಚಾರವನ್ನು ನಾವು ಕಳೆದ ಗುರುವಾರ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾನು ಭಾಗಿಯಾಗಿದ್ದೆ. ಅದು ಆವಾಗ ಹೇಳಿದ್ದೀವಿ, ಇಂತಹ ಒಂದು ಘೋರವಾದ ಒಂದು ಮಾಸ್ ಮರ್ಡರಲ್ಲ, ಒಂದು ರೇಪಲ್ಲ, ಸಾಮೂಹಿಕ ರೇಪ್ಗಳಾಗಿದ್ದರಿಂದ ಇದು ಬಹಳ ಘೋರವಾದ ಅಪರಾಧಗಳಾಗಿರ್ತವೆ. ಆದ್ದರಿಂದ ಸಾಕ್ಷಿದಾರನೇ ಯಾರು ಊತಿದ್ದೀನಿ ಅಂತ ಹೇಳ್ತಾನೋ ಆತನೇ ಫಿರ್ಯಾದನ್ನು ನೀಡಿ ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಹೆಣಗಳನ್ನು ಊತಿದ್ದೀನಿ, ಅವರ ಕಳೆಯ ಭಾರಗಳನ್ನು ಹೊರತೆಗೆದು DNA ಕಳಿಸಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಮತ್ತು FSLC ಅವ್ರನ್ನ ಕರೆಸಿ ಅದನ್ನು ಎಕ್ಸ್ಹ್ಯೂಮ್ ಮಾಡದೆ ಮಾಜರ್ಗಳನ್ನು ಬರೆದು ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀಬೇಕು. ಎಲ್ಲ ಸಾಕ್ಷಿಗಳ ಪುರಾವೆಗಳನ್ನು ಶೇಖರಣೆ ಮಾಡ್ತಕ್ಕಂತಹ ಆದ್ಯ ಕರ್ತವ್ಯ ಪೊಲೀಸ್ನವ್ರದ್ದಾಗಿರ್ತದೆ. ಕಾರಣ ಈ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ ಇದೆ ಮತ್ತು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಜೀವನ ಮಾಡ್ತಿದ್ದೀವಿ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿ ತನಿಖೆ ತ್ವರಿತ ರೀತಿಯಲ್ಲಿ ನಡೀಲಿಲ್ಲ. ಆದ್ದರಿಂದ ಬಹಳ ಘೋರವಾದ ಅಪರಾಧ ಒಂದಲ್ಲ ಭಾಳಷ್ಟು ಅಪರಾಧಗಳು ಸಾಮೂಹಿಕ ರೇಪ್ ಮತ್ತು ಮರ್ಡರ್ ಆಗಿರೋದ್ರಿಂದ ಇದನ್ನು ಒಂದು ಮೇಲಿನ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳು ಸಮಿತಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ರಚನೆ ಮಾಡಬೇಕು. ಇದನ್ನು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಅಥವಾ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಮಾನಿಟರ್ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಸಾರ್ವಜನಿಕರದ್ದಾಗಿದೆ. ಸರ್, ಈಗ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯಲ್ಲ, ಬಟ್ ಪೊಲೀಸರ ಮಾಹಿತಿ, ಪೊಲೀಸರ ಅಭಿಪ್ರಾಯವನ್ನು ಪಡೆದು ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೀನಿ ಅಂತೇಳಿ ಅಂತ ಹೇಳಿಕೆಗೆ ನಾವು ಸ್ವಾಗತಾರ್ಹ. ಪೊಲೀಸ್ನವರು ಈ FIRನಲ್ಲಿ ಮಂದಗತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇರೋದ್ರಿಂದ ಭಾಳಷ್ಟು ಜನರು, ಸಾಮಾಜಿಕ ಚಿಂತಕರು, ಬುದ್ಧಿಜೀವಿಗಳು, ವಕೀಲರುಗಳು ಎಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಮಂದಗತಿಯಲ್ಲಿ ನಡೀತಾ ಇರೋದ್ರಿಂದ ಇದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಈ ಘೋರವಾದ ಅಪರಾಧಗಳು ಒಂದಲ್ಲ ಭಾಳಷ್ಟು ಆಗಿದೆ. ಆದ್ದರಿಂದ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಮೇಲಧಿಕಾರಿಗಳನ್ನ ಒಳಗೊಂಡು ತನಿಖೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಈ ಅಪರಾಧಗಳಲ್ಲಿ ಅಂತ ಸಾರ್ವಜನಿಕರ ಒತ್ತಾಯ. ಪೊಲೀಸ್ನವರ ಅಭಿಪ್ರಾಯ ಪಡೆದು ಸ್ಪೆಷಲ್ ಇನ್ವೆಸ್ಟಿಗೇಷನು ಸಮಿತಿಯನ್ನು ರಚನೆ ಮಾಡ್ತಕ್ಕದ್ದು ಕೇಳಿದರೆ, ಈಗಾಗಲೇ ನಡವಳಿಕೆಗಳನ್ನು ನೋಡಿದಾಗ 3 ವಾರ ಆಗಿದೆ, ಒಂದು ಶವ ಎಕ್ಸ್ಹ್ಯೂಮ್ ಮಾಡಲಿಲ್ಲ. ಕಳೆದ ಬುಧವಾರ ದಿವಸನೋ ಮಂಗಳವಾರನೋ ಇಬ್ಬರು ವಕೀಲರು ಸಾಕ್ಷಿ ಫಿರ್ಯಾದಾರರ ಸಮ್ಮುಖದಲ್ಲಿ ಎಕ್ಸ್ಹ್ಯೂಮ್ ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ತನಿಖಾಧಿಕಾರಿಗೆ ತಿಳಿಸಿದ್ರೆ ಅಲ್ಲಿ ಹೋಗಿ ಕಾಯ್ತಾ ಇದ್ದರೆ 1 ಗಂಟೆ ಆದರೂ 2 ಗಂಟೆ ಆದರೂ ಕೂಡ ಅಲ್ಲಿ ಹೋಗಿಲ್ಲಂತೆ. ಇದು ಏನು ತೋರಿಸುತ್ತದೆ? ಅವರು ಈ ಕೇಸ್ನಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ತ್ವರಿತ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಇನ್ವೆಸ್ಟಿಗೇಷನ್ ಆಫೀಸರ್ದಾಗಿತ್ತು. ಈ ರೀತಿ ಮಾಡಲಿಲ್ಲ, ನಡೀಲಿಲ್ಲ. ಆದ್ದರಿಂದ ಅವರ ಅಭಿಪ್ರಾಯವನ್ನು ಪಡೆದರೆ ಏನು ಹೇಳ್ತಾರೆ? ಬೇಡ, ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಮಂದಗತಿಯಲ್ಲಿ ಇದೇ ರೀತಿ ಹೋಗಲಿ ಅಂತ. ಇದರ ಅರ್ಥ ಏನು? ಇದನ್ನು ಗಮನಿಸಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು. ದೇ ಡೋಂಟ್ ವಾಂಟ್ ಟು ಡಿಗ್ ದ ಟ್ರೂತ್. ಐ ಡೋಂಟ್ ನೋ. ಸಾರ್ವಜನಿಕರು ಇವಾಗ ಸತ್ಯಾಂಶ ಏನಿದೆ, ಈ ಅಪರಾಧಗಳ ತನಿಖೆ ಆದರೆ ಮಾತ್ರ ಸತ್ಯಾಂಶ ಹೊರಬರ್ತದೆ ಅಂತಕ್ಕಂಥದ್ದು ಜನರ ಒಂದು ಗಾಢವಾದ ಒಂದು ಬೇಡಿಕೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾವು ಗಮನಿಸ್ತೀವಿ. ಅವರ ಹೇಳಿಕೆ ಪೊಲೀಸ್ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು SIT ಬೇಕಾ ಬೇಡ ಅಂತಕ್ಕಂಥ ತೀರ್ಮಾನ ಅವ್ರು ತಗೊಳ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಅಂತ ಹೇಳಿದರೆ, ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು
ಜನರು ಬೇಡಿಕೆ ಮುಖ್ಯಮಂತ್ರಿಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಮಂದಗತಿಯಲ್ಲಿ ನಡೀತಾ ಇದೆ. ಒಂದು ಅಪರಾಧ, ಒಂದು ಮರ್ಡರ್ ಅಲ್ಲ, ಇದು ನೂರಾರು ಮರ್ಡರ್ಗಳಾಗಿದೆ ಅಂತ ಸಾಕ್ಷಿ ಹೇಳ್ತಾ ಇದ್ದಾನೆ. 3 ವಾರ ಆದರೂ ಕೂಡ ಒಂದು ಡೆಡ್ ಬಾಡಿ, ಒಂದು ಕಳಾಬರೇನ ಎಕ್ಸ್ಯೂಮ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವರು DNA ಸ್ಪೆಷಲಿಸ್ಟ್ನ ಕರೀಲಿಲ್ಲ, ಫಿಂಗರ್ ಪ್ರಿಂಟ್ಸ್ನವ್ರು ಕರೀಲಿಲ್ಲ, FSLನವ್ರನ್ನ ಕರೀಲಿಲ್ಲ. ಚೀಫ್ ಮಿನಿಸ್ಟರ್ ಈ ಹೇಳಿಕೆಯನ್ನು ನೀಡುವಾಗ 3 ವಾರದಲ್ಲಿ ಈ ಜೂರಿಡಿಕ್ಷನಲ್ ತನಿಖಾ ಅಧಿಕಾರಿ ಏನೆಲ್ಲ ಇನ್ವೆಸ್ಟಿಗೇಷನ್ ಎಷ್ಟು ಮಾಡಿದ್ದೀಯಾ, ಹೆಂಗೆ ಮಾಡಿದ್ದೀಯಾ, ಏನೇನು ಪುರಾವೆಗಳು ಮಾಡಿದ್ದೀಯಾ ಅಂತ ಯಾಕೆ ಕೇಳಲಿಲ್ಲ? ಅದು ಕೇಳಿ ಆದ ಮೇಲೆ ಅದು ತೃಪ್ತಿಕರವಾಗಿ ಇದ್ದಿದ್ದರೆ ಆ ರೀತಿ ಹೇಳಿಕೆ ಸಮಂಜಸವಾಗಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಈ ರೀತಿಯ ಹೇಳಿಕೆ ಮುಖ್ಯಮಂತ್ರಿಯಿಂದ ನಾವು ಹೇಳುವುದು ಅದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಅಂದರೆ ಮುಖ್ಯಮಂತ್ರಿಗಳು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಜನರೆಲ್ಲರೂ ಕೂಡ, ರಾಜ್ಯದ ಜನರು ಅವರಿಂದ ಬಯಸ್ತಾರೆ ಒಂದು ಶಾಸನಬದ್ಧ ಆಳ್ವಿಕೆ ಆಗಬೇಕು. ಜನರು ಭಯಭೀತಿಯಿಂದ ಬದುಕತಕ್ಕಂತಹ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ರಕ್ಷಣೆ ಜನರಿಗೆ ನೀಡಬೇಕು. ಈ ಸರ್ಕಾರದ ದಿಂದ ಈ ರೀತಿ ಅಪರಾಧಗಳಾದರೆ ಯಾರೇ ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಕೂಡ ತನಿಖೆ ಮಾಡಿ ಅವ್ರನ್ನ ಕಾನೂನಿನ ಅಧಿಕಾರಿಗಳು, ತನಿಖಾ ಅಧಿಕಾರಿಗಳ ಅಭಿಪ್ರಾಯದ ಮೇಲೆ SIT ಬೇಕಾ ಬೇಡ ಅಂತಕ್ಕಂಥ ತೀರ್ಮಾನ ತಗೊಳ್ತಕ್ಕಂಥದ್ದು ಅವರ ತೀರ್ಮಾನ ಆಗೋದಿಲ್ಲ. ಅವರು ಸ್ವತಃ ತೀರ್ಮಾನ ಮತ್ತು ಜನರ ಬೇಡಿಕೆ, ಸಾರ್ವಜನಿಕರ ಬೇಡಿಕೆ 3 ವಾರದಲ್ಲಿ ತನಿಖೆನೇ ನಡೀತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅಂತ. ಅದೊಂದೇ ಅಲ್ಲ, ಇವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ FIR ಪ್ರಥಮ ವರದಿ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು 25 3 ವಾರಗಳ ಹಿಂದೆ ದಾಖಲಾಗಿದೆ. ಒಂದೇ ಒಂದು ಈ ಸಾಕ್ಷಿಯನ್ನು 183 164 ರಿಪೀಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ನಡೆದಿದೆ. ಇದು ಭಾಳ ಪ್ರಬಲವಾಗಿರ್ತಕ್ಕಂಥ ಸಾಕ್ಷಿ ಪುರಾವೆ. ಇದು 1998ರಿಂದ 2004ರವರೆಗೆ ಧರ್ಮಸ್ಥಳದಲ್ಲಿದ್ದಂಥ ಒಬ್ಬ ವ್ಯಕ್ತಿ. ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಇನ್ನು ರಾಜ್ಯದ ಮುಖ್ಯಮಂತ್ರಿ ಈ ಒಂದು ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಜೊತೆ 2 ಸುತ್ತಿನ ಮಾತುಕತೆಯನ್ನು ನಡೆಸಿ ಅನಿವಾರ್ಯತೆ ಇದ್ದರೆ, ಅಗತ್ಯತೆ ಇದ್ದರೆ SIT ರಚನೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಅಭಿಪ್ರಾಯವನ್ನು ಪಡೆದು SIT ರಚನೆ ಮಾಡೋದು ಅವರಿಗೆ ಸಮಂಜಸವಲ್ಲ ಎನ್ನುವಂಥ ಅರ್ಥದಲ್ಲಿ CM ಸಿದ್ದರಾಮಯ್ಯನವರು ಶಾಸನಬದ್ಧರಾಗಿ ಇರಬೇಕಾಗಿ ಬರುತ್ತೆ. ಸೊ ಈ ಒಂದು ಪ್ರಕರಣದ ತನಿಖೆ ಆದಷ್ಟು ಬೇಗ ಆಗಲಿ ಎನ್ನುವಂಥದ್ದು ಒಟ್ಟಾರೆ ಆ ಒಂದು ಸಂದರ್ಶನದ ಸಾರಾಂಶ ಆಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.